ವಾಣಿಜ್ಯ ಬಂದರು ನಿರ್ಮಾಣವನ್ನ ವಿರೋಧಿಸಿ ಕಡಲ ಮಕ್ಕಳ ಪ್ರತಿಭಟನೆ ಇವತ್ತು ಕೂಡ ಮುಂದುವರೆದಿದೆ. ಸಮುದ್ರಕ್ಕಿಳಿದು ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಅದರಲ್ಲೂ ಪ್ರತಿಭಟನೆ ನಿರತರಾಗಿದ್ದ ಕೆಲ ಮೀನುಗಾರರು ಹಾಗೆ ಸ್ಥಳೀಯರ ಬೋಟ್ನ ಆರ್ಸಿಗಳನ್ನ ಪೊಲೀಸರು ಕಿತ್ಕೊಂಡಿದ್ದಾರೆ. ಹೀಗಾಗಿ ಆ ಪೊಲೀಸ್ ಇಲಾಖೆಯ ವಿರುದ್ಧವೂ ಕೂಡ ಸ್ಥಳೀಯರು ಅಸಮಾಧಾನವನ್ನ ಹೊರಹಾಕ್ತಿದ್ದಾರೆ. ಅರಬ್ಬಿ ಸಮುದ್ರದಲ್ಲಿ ಮೀನುಗಾರರು ಪ್ರತಿಭಟನೆ ಮಾಡುವ ಮೂಲಕ ತಮ್ಮ ಆಕ್ರೋಶವನ್ನ ಹೊರಹಾಕಿದ್ದಾರೆ. ವಾಣಿಜ್ಯ ಬಂದರು ಯೋಜನೆ ವಿರುದ್ಧ ಈ ಆಕ್ರೋಶ. ಬೇಲೆಕೇರಿ ಸಮೀಪದ ಸಮುದ್ರದಲ್ಲಿ ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಕೆಲ ಬೋಟ್ ಆರ್ಸಿಯನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಸಿಎಸ್ಪಿ ಬೋಟ್ ಸುತ್ತುವರೆದು ಅಸಮಾಧಾನವನ್ನ ಹೊರಹಾಕ್ತಿದ್ದಾರೆ ಮೀನುಗಾರರು. ಈ ಸಂದರ್ಭದಲ್ಲಿ ಪೊಲೀಸರು ಹಾಗೆ ಮೀನುಗಾರರ ನಡುವೆ ವಾಗ್ವಾದ ಕೂಡ ನಿರ್ಮಾಣವಾಯಿತು. ಸ್ಥಳದಲ್ಲಿ ಬಿಗುವಿನ ವಾತಾವರಣ ಇದೆ. ದೃಶ್ಯದಲ್ಲಿ ಅದನ್ನ ಗಮನಿಸ್ತಾ ಇದ್ದೀರಿ. ಗಮನಿಸ್ತಾ ಇದ್ದೀರಿ, ಅರಬ್ಬಿ ಸಮುದ್ರದಲ್ಲಿ ಬೋಟ್ಗಳಲ್ಲಿ ಸಮುದ್ರಕ್ಕಿಳಿದು ಪ್ರತಿಭಟನೆಯನ್ನ ಸೂಚಿಸ್ತಾ ಇದ್ದಾರೆ, ವ್ಯಕ್ತಪಡಿಸ್ತಾ ಇದ್ದಾರೆ ಮೀನುಗಾರರು. ಮಾನವ ಸರಪಳಿ ನಿರ್ಮಿಸಿ ತಮ್ಮ ಅಸಮಾಧಾನವನ್ನ ಹೊರಹಾಕ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಈ ವಾಣಿಜ್ಯ ಬಂದರನ್ನ ನಿರ್ಮಾಣ ಮಾಡಲಿಕ್ಕೆ ನಾವು ಬಿಡೋದಿಲ್ಲ. ಸ್ಥಳೀಯರ ವಿರೋಧದ ನಡುವೆ ಕೂಡ ನೀವು ವಾಣಿಜ್ಯ ಬಂದರನ್ನ ನಿರ್ಮಾಣ ಮಾಡಿದ್ರೆ ನಮ್ಮ ಜೀವಕ್ಕೆ ಆಪತ್ತಿದು ಅಂತ ಹೇಳಿ ಆಗ್ರಹಿಸ್ತಾ ಪ್ರತಿಭಟನೆಯನ್ನ ಮುಂದುವರೆಸಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ ಸ್ಥಳದಿಂದಲೇ ನಮ್ಮ ಪ್ರತಿನಿಧಿ ಶೇಷಗಿರಿ. ಪ್ರತಿಭಟನೆ ಮುಂದುವರೆದಿದೆ. ಹಾಗೆ ಪೊಲೀಸರು ಸ್ಥಳೀಯ ಮೀನುಗಾರರ ನಡುವೆ ವಾಗ್ವಾದ ಕೂಡ ನಡೆದು ಹೋಗಿದೆ. ಡೀಟೇಲ್ಸ್ ಹಂಚಿಕೊಳ್ಳೋದಾದ್ರೆ ಹೌದು ಸ್ಮಿತಾ, ಉತ್ತರ ಕನ್ನಡ ಜಿಲ್ಲೆಯ ಕೇಣಿ ಬಂದರು ಯೋಜನೆ ವಿರೋಧಿಸಿ ಇವತ್ತು ಪ್ರತಿಭಟನೆ ತೀವ್ರಗೊಂಡಿದೆ ಅಂತ ಹೇಳ್ಬೋದು. ಇವತ್ತು ಬೆಳಿಗ್ಗೆಯಿಂದನೇ ಬಾವಿಕೇರಿ ಕಡಲ ತೀರದಲ್ಲಿ ಮಹಿಳೆಯರು ಪ್ರತಿಭಟನೆ ಮಾಡಿದ್ರು. ಅದರ ಜೊತೆಗೆ ಇವತ್ತು ಈ ಭಾಗದ ಮೀನುಗಾರರು ಕೂಡ ಯಾಂತ್ರಿಕ ದೋಣಿಗಳ ಮೂಲಕ ಅರಬ್ಬಿ ಸಮುದ್ರದಲ್ಲಿ ಪ್ರತಿಭಟನೆ ಮೂಲಕ ಇವತ್ತು ಎಚ್ಚರಿಕೆಯನ್ನು ನೀಡಿದ್ದಾರೆ. ಯಾಕಂತ ಹೇಳಿದ್ರೆ ಇದೇ ಸಂದರ್ಭದಲ್ಲಿ ಯಾಂತ್ರಿಕ ದೋಣಿಯ ಮೀನುಗಾರರ ಒಂದು ಆರ್ಸಿ ತೆಗೆದುಕೊಳ್ಳುವ ಒಂದು ಪ್ರಯತ್ನವನ್ನ ಪೊಲೀಸರು ಕೂಡ ಮಾಡಿದ್ರು. ಇದನ್ನ ವಿರೋಧಿಸಿ ಇಲ್ಲಿನ ಮೀನುಗಾರರು ಆಕ್ರೋಶ ಕೂಡ ವ್ಯಕ್ತಪಡಿಸಿದ್ದಾರೆ. ಯಾಕಂತ ಹೇಳಿದ್ರೆ ನಾವು ಶಾಂತಿಯುತವಾಗಿ ಪ್ರತಿಭಟನೆ ಮಾಡ್ತಾ ಇದ್ದೇವೆ, ಯಾವುದೇ ಒಂದು ಅಹಿತಕರ ಘಟನೆಗೆ ಆಸ್ಪದ ನೀಡ್ತಾ ಇಲ್ಲ. ಹೀಗಾಗಿ ತಮ್ಮ ಮೇಲೆ ತಮ್ಮ ಆರ್ಸಿಯನ್ನು ತೆಗೆದುಕೊಂಡಿದ್ದಾರೆ ಎಂದು ಇವತ್ತು ಎಲ್ಲ ದೋಣಿ ಮೀನುಗಾರರು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಇದಕ್ಕೆ ಈ ಸಂದರ್ಭದಲ್ಲಿ ಪೊಲೀಸರೊಂದಿಗೆ ಮಾತಿನ ಚಕಮಕಿ ಕೂಡ ನಡೀತು, ಆಕ್ರೋಶ ಕೂಡ ನಡೀತು. ದೋಣಿಗಳು ಕೂಡ ಎಲ್ಲೆಡೆ ಒಂದೆಡೆ ಸೇರಿ ಆಕ್ರೋಶವನ್ನು ಕೂಡ ಹೊರ ಹಾಕಿದ್ರು. ಇದಾದ ಬೆನ್ನಲ್ಲೇ ಪೊಲೀಸರು ಸ್ಥಳಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಬಂದ್ರು. ಅಂದ್ರೆ ಎಸಿಗಳಾಗಿರ್ಬೋದು, ತಹಶೀಲ್ದಾರ್ ಆಗಿರ್ಬೋದು, ಎಲ್ಲರೂ ಕೂಡ ಇವತ್ತು ಅರಬ್ಬಿ ಸಮುದ್ರಕ್ಕೆ ಬಂದು ಮನವಿಯನ್ನು ಕೂಡ ಪಡೆದುಕೊಂಡಿದ್ರು. ಈ ಸಂದರ್ಭದಲ್ಲಿ ಒಂದು ರೀತಿಯಲ್ಲಿ ಪ್ರತಿಭಟನಾಕಾರರ ಒಂದು ಪ್ರಚೋದನೆಗೆ ಇವತ್ತು ಕೆಲ ಪೊಲೀಸರು ಕೂಡ ಕಾರಣ ಆದ್ರಂತಾನೆ ಹೇಳಬಹುದು. ಯಾಕಂತ ಹೇಳಿದ್ರೆ ಇವತ್ತು ಶಾಂತಿಯುತವಾಗಿ ಪ್ರತಿಭಟನೆ ನಡೆಸುವಂತಹ ಮೀನುಗಾರರ ಮೇಲೆ ಒಂದು ರೀತಿಯ ಪೊಲೀಸರು ಕೂಡ ತಮ್ಮ ಒಂದು ದರ್ಪವನ್ನ ಮೆರೆದಿದ್ದಕ್ಕೆ ಆಕ್ರೋಶ ಕೂಡ ವ್ಯಕ್ತಪಡಿಸಿರಂತೆ. ಈ ಬಗ್ಗೆ ಮೀನುಗಾರರ ಮುಖಂಡರು ನಮ್ಮ ಜೊತೆಗಿದ್ದರನ್ನ ಮಾತಾಡ್ತೇನೆ. ಹೇಳಿ, ಇವತ್ತು ಪೊಲೀಸರು ಮತ್ತು ನಿಮ್ಮ ನಡುವೆ ಮಾತಿನ ಚಕಮಕಿ ಕೂಡ ಆಗಿದೆ, ಆರ್ಸಿಯನ್ನು ತೆಗೆದುಕೊಳ್ಳಲು ಪ್ರಯತ್ನ ಆಯಿತು. ಪ್ರತಿಭಟನೆ ಯಾವ ಕಾರಣಕ್ಕೆ ಏನಾಯ್ತು ಸರ್? ಇದು ಏನಂದ್ರೆ ಸಮುದ್ರದಲ್ಲಿ ಇರುವಂತಹ ದೋಣಿ, ಸಮುದ್ರದಲ್ಲಿ ನಾವು ಪ್ರತಿಭಟನೆ ಮಾಡ್ತಾ ಇರೋದು. ಇದು ಸಮತಟ್ಟಾದ ನೆಲ ಜಾಗ ಅಲ್ಲ. ಯಾಕಂದ್ರೆ ದೋಣಿ ಯಾವುದೇ ಒಂದು ಸ್ಥಾನದಲ್ಲಿ ನಿಂತಲ್ಲಿರಲ್ಲ. ಇಲ್ಲಿ ಸಮುದ್ರದ ಅಲೆಗಳು ಜಾಸ್ತಿ ಆಗಿವೆ, ಹಾಗೆ ಅದೇ ರೀತಿ ಗಾಳಿಯ ರಭಸವು ಕೂಡ ಜೋರಾಗಿದೆ. ಆದ ಕಾರಣ ಮತ್ತೆ ಈ ಸಮುದ್ರದ ಅಂಚಿನಲ್ಲಿ ಸಮುದ್ರ ನೀರಿನ ಕೆಳಗೆ ಕಲ್ಲುಗಳು ಇರುವುದರಿಂದ ದೋಣಿಗಳನ್ನು ಸುರಕ್ಷಿತವಾದ ಸ್ಥಳಕ್ಕೆ ತೆಗೆದುಕೊಂಡು ಹೋಗ್ತಾ ಇರುವಾಗ ಅವರು ಪೊಲೀಸರು ಏಕಾಏಕಿ ಬಂದು ಅವರನ್ನು ಹಿಡಿದುಕೊಂಡು ಅವರ ಆರ್ಸಿ ಬುಕ್ ಅನ್ನು ತೆಗೆದುಕೊಂಡು ಅವರಿಗೆ ಒಂದು ಅವಾಚ್ಯ ಶಬ್ದಗಳಿಂದ ಬೈದಿದ್ದು ಇರಬಹುದು. ಹಾಗಾಗಿ ಅವರು ತಮ್ಮ ಇದಕ್ಕೆ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಯಾಕಂದ್ರೆ ನಮ್ಮ ನಾಡದೋಣಿ, ನಮ್ಮ ಬೋಟ್ಗಳನ್ನು ನಾವು ಸುರಕ್ಷಿತ ಮಾಡಿಕೊಳ್ಬೇಕು. ಯಾಕಂದ್ರೆ ನಾವು ಬಡ ಮೀನುಗಾರರು, ನಮಗೆ ಬೋಟಿಗಳು ಏನಾದರೂ ಡ್ಯಾಮೇಜ್ ಆದಲ್ಲಿ ಯಾವ ಅಧಿಕಾರಿಗಳಿಂದಲೂ ಯಾವ ಪರಿಹಾರನೂ ಇದುವರೆಗೂ ನಮ್ಮ ಸರ್ಕಾರ ಇದುವರೆಗೂ ನೀಡಿದ್ದು ಇಲ್ಲ. ಕೊಟ್ಟರೂ ಕೂಡ ಅದು ಕಿಂಚಿತ್ತು, ಒಂದು ಸೂಜಿ ಇಡುವಷ್ಟು ಮನೆ ಇಡುವಷ್ಟು ಜಾಗ ಸರ್ಕಾರ ಕೊಡುತ್ತೆ. ಹಾಗಾಗಿ ನಾವು ನಮ್ಮ ಬೋಟಿಗಳನ್ನು ಸುರಕ್ಷಿತ ಇಡಬೇಕಾಗಿದ್ದು ನಮ್ಮ ಜವಾಬ್ದಾರಿ. ಹಾಗೆ ಇಂಥ ಒಂದು ಶಾಂತಿಯುತ ಪ್ರತಿಭಟನೆಯಲ್ಲಿ ಅವರು ನಮಗೆ ಸಹಕರಿಸಬೇಕಾಗಿತ್ತು. ಯಾಕಂದ್ರೆ ನಾವು ಸಮುದ್ರದಲ್ಲಿ ಒಂಥರ ನೀರಿನ ಮೇಲೆ ಇರ್ತೀವಲ್ಲ, ಹಾಗೆ ಒಂದೇ ಸ್ಥಿರವಾದ ಸ್ಥಳದಲ್ಲಿ ಇರೋದಿಲ್ಲ.
ಹೀಗಾಗಿ ಪ್ರತಿಭಟನೆ ಇನ್ನು ಮುಗಿಲ್ಲ. ಅವರು ಸ್ವಲ್ಪ ಸುರಕ್ಷಿತವಾದ ಜಾಗಕ್ಕೆ ಹೋಗಿ ಅಲ್ಲಲ್ಲಿ ನಿಂತುಕೊಂಡಿದ್ದಾರೆ ಸರ್. ನೋಡಿ ಸ್ಮಿತಾ, ಯಾಕಂತ ಹೇಳಿದ್ರೆ ಅರಬ್ಬಿ ಸಮುದ್ರದಲ್ಲಿ ದೋಣಿ ಮೂಲಕ ಪ್ರತಿಭಟನೆ ಮಾಡೋದು ಸುಲಭವಲ್ಲ. ಯಾಕಂತ ಹೇಳಿದ್ರೆ ಗಾಳಿಯ ವೇಗ, ಗಾಳಿಯ ದಿಕ್ಕು ಯಾವ ಕಡೆ ಇರುತ್ತೆ ಅಂತ ಗೊತ್ತಾಗಲ್ಲ. ಆದ್ರೆ ಬೋಟು ಒಂದ್ ಕಡೆ ಜಾರಿದೆ ಅಂತ ಹೇಳೋ ಕಾರಣಕ್ಕೆ ಸಂಬಂಧಪಟ್ಟ ಆರ್ಸಿಯನ್ನ ತೆಗೆದುಕೊಂಡ್ರು. ಹೀಗಾಗಿ ತಮ್ಮ ಆಕ್ರೋಶವನ್ನ ನಾವು ವ್ಯಕ್ತಪಡಿಸಿದ್ವಿ ಎಂಬ ಅಭಿಪ್ರಾಯವನ್ನ ಹೇಳ್ತಾ ಇರುವಂತದ್ದು ಸ್ಮಿತಾ. ರೈಟ್, ಧನ್ಯವಾದ ಶೇಷಗಿರಿ ಮಾಹಿತಿಗಾಗಿ. ಇದರಲ್ಲಿ ಗಮನಿಸ್ತಾ ಇದ್ದೀರಿ, ವಾಣಿಜ್ಯ ಬಂದರು ನಿರ್ಮಾಣವನ್ನ ವಿರೋಧಿಸಿ ಸ್ಥಳೀಯ ಮೀನುಗಾರರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಬೋಟ್ಗಳ ಮೂಲಕ ಸಮುದ್ರಕ್ಕಿಳಿದು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ಕಡಲ ಕಿನಾರೆಯಲ್ಲಿ ಮಾನವ ಸರಪಳಿಯನ್ನ ನಿರ್ಮಿಸಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕೆಲ ಬೋಟ್ಗಳ ಆರ್ಸಿ ಸೀಸ್ ಮಾಡಿದ್ದಾರೆ ಸ್ಥಳೀಯ ಪೊಲೀಸರು. ಇದರ ವಿರುದ್ಧ ಕೂಡ ಇದೀಗ ಪ್ರತಿಭಟನೆ ಮುಂದುವರೆದದು. ವಾಣಿಜ್ಯ ಬಂದರು ನಿರ್ಮಾಣವನ್ನ ವಿರೋಧಿಸಿ ಕಡಲ ಮಕ್ಕಳ ಪ್ರತಿಭಟನೆ ಇವತ್ತು ಕೂಡ ಮುಂದುವರೆದಿದೆ. ಸಮುದ್ರಕ್ಕಿಳಿದು ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಅದರಲ್ಲೂ ಪ್ರತಿಭಟನೆ ನಿರತರಾಗಿದ್ದ ಕೆಲ ಮೀನುಗಾರರು ಹಾಗೆ ಸ್ಥಳೀಯರ ಬೋಟ್ನ ಆರ್ಸಿಗಳನ್ನ ಪೊಲೀಸರು ಕಿತ್ಕೊಂಡಿದ್ದಾರೆ. ಹೀಗಾಗಿ ಆ ಪೊಲೀಸ್ ಇಲಾಖೆಯ ವಿರುದ್ಧವೂ ಕೂಡ ಸ್ಥಳೀಯರು ಅಸಮಾಧಾನವನ್ನ ಹೊರಹಾಕ್ತಿದ್ದಾರೆ. ಅರಬ್ಬಿ ಸಮುದ್ರದಲ್ಲಿ ಮೀನುಗಾರರು ಪ್ರತಿಭಟನೆ ಮಾಡುವ ಮೂಲಕ ತಮ್ಮ ಆಕ್ರೋಶವನ್ನ ಹೊರಹಾಕಿದ್ದಾರೆ. ವಾಣಿಜ್ಯ ಬಂದರು ಯೋಜನೆ ವಿರುದ್ಧ ಈ ಆಕ್ರೋಶ. ಬೇಲೆಕೇರಿ ಸಮೀಪದ ಸಮುದ್ರದಲ್ಲಿ ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಕೆಲ ಬೋಟ್ ಆರ್ಸಿಯನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಸಿಎಸ್ಪಿ ಬೋಟ್ ಸುತ್ತುವರೆದು ಅಸಮಾಧಾನವನ್ನ ಹೊರಹಾಕ್ತಿದ್ದಾರೆ ಮೀನುಗಾರರು. ಈ ಸಂದರ್ಭದಲ್ಲಿ ಪೊಲೀಸರು ಹಾಗೆ ಮೀನುಗಾರರ ನಡುವೆ ವಾಗ್ವಾದ ಕೂಡ ನಿರ್ಮಾಣವಾಯಿತು. ಸ್ಥಳದಲ್ಲಿ ಬಿಗುವಿನ ವಾತಾವರಣ ಇದೆ. ದೃಶ್ಯದಲ್ಲಿ ಅದನ್ನ ಗಮನಿಸ್ತಾ ಇದ್ದೀರಿ. ಗಮನಿಸ್ತಾ ಇದ್ರಿ, ಅರಬ್ಬಿ ಸಮುದ್ರದಲ್ಲಿ ಬೋಟ್ಗಳಲ್ಲಿ ಸಮುದ್ರಕ್ಕಿಳಿದು ಪ್ರತಿಭಟನೆಯನ್ನ ಸೂಚಿಸ್ತಾ ಇದ್ದಾರೆ, ವ್ಯಕ್ತಪಡಿಸ್ತಾ ಇದ್ದಾರೆ ಮೀನುಗಾರರು. ಮಾನವ ಸರಪಳಿ ನಿರ್ಮಿಸಿ ತಮ್ಮ ಅಸಮಾಧಾನವನ್ನ ಹೊರಹಾಕ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಈ ವಾಣಿಜ್ಯ ಬಂದರನ್ನ ನಿರ್ಮಾಣ ಮಾಡ್ಲಿಕ್ಕೆ ನಾವು ಬಿಡೋದಿಲ್ಲ. ಸ್ಥಳೀಯರ ವಿರೋಧದ ನಡುವೆ ಕೂಡ ನೀವು ವಾಣಿಜ್ಯ ಬಂದರನ್ನ ನಿರ್ಮಾಣ ಮಾಡಿದ್ರೆ ನಮ್ಮ ಜೀವಕ್ಕೆ ಆಪತ್ತಿದು ಅಂತ ಹೇಳಿ ಆಗ್ರಹಿಸ್ತಾ ಪ್ರತಿಭಟನೆಯನ್ನ ಮುಂದುವರೆಸಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ ಸ್ಥಳದಿಂದಲೇ ನಮ್ಮ ಪ್ರತಿನಿಧಿ ಶೇಷಗಿರಿ. ಪ್ರತಿಭಟನೆ ಮುಂದುವರೆದಿದೆ. ಹಾಗೆ ಪೊಲೀಸರು ಸ್ಥಳೀಯ ಮೀನುಗಾರರ ನಡುವೆ ವಾಗ್ವಾದ ಕೂಡ ನಡೆದು ಹೋಗಿದೆ. ಡೀಟೇಲ್ಸ್ ಹಂಚಿಕೊಳ್ಳೋದಾದ್ರೆ